ಸ್ನೇಹಿತರೆ, ನೀವು ಹಳ್ಳಿಯಲ್ಲಿ ಮನೆಯಲ್ಲೇ ಕೂತು ಏನಾದ್ರೂ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಈಗಲೇ ಸೇವ್ ಮಾಡಿ. ಊಟಕ್ಕಂತೂ ಉಪ್ಪಿನಕಾಯಿ ಬೇಕೇ ಬೇಕಾಗುತ್ತೆ. ಇನ್ ಕೇಸ್ ನೀವು ಉಪ್ಪಿನಕಾಯನ್ನ ಸಖತ್ತಾಗಿ ರುಚಿಕರವಾಗಿ ತಯಾರಿಸ್ತೀರಾ ಅಂತಂದ್ರೆ ಇದನ್ನೇ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಹಳ್ಳಿ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ತಯಾರಿಸಿದಂತ ಉಪ್ಪಿನಕಾಯಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಈ ಬಿಸ್ನೆಸ್ ಸಿಂಪಲ್. ಉಪ್ಪಿನಕಾಯನ್ನ ತಯಾರಿಸೋದು, ಪ್ಯಾಕ್ ಮಾಡೋದು, ಮಾರಾಟ ಮಾಡೋದು ಅಷ್ಟೇ. ಹಾಗಾದ್ರೆ ಈ ಬಿಸ್ನೆಸ್ ಅನ್ನ ಹೇಗ್ ಶುರು ಮಾಡೋದು? ಸಾಂಪ್ರದಾಯಿಕ ಪಾಕ ವಿಧಾನವನ್ನ ಬಳಸಿ ನೀವಿಲ್ಲಿ ಉಪ್ಪಿನಕಾಯನ್ನ ತಯಾರಿಸಬೇಕಾಗತ್ತೆ. ನಂತರ ಅದನ್ನ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಸೇಲ್ ಮಾಡಿದ್ರಾಯ್ತು. ಸೊ ಇದಕ್ಕೆ ನಿಮ್ಗೆ ಬೇಕಾಗಿರುವಂತದ್ದು ಕೇವಲ ನಿಮ್ಮ ಮನೆಯ ಕಿಚನ್ ಮಾತ್ರ. ಸೊ ಇದಕ್ಕೆ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಜಾರ್ ಆಗಿರ್ಬೋದು, ಪ್ಯಾಕಿಂಗ್ ಮಾಡೋದಕ್ಕೆ ಸುಮಾರು 5 ರಿಂದ 15 ಸಾವಿರ ಬಂಡವಾಳ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಗೃಹಿಣಿಯರು, ರೈತರು ಉಪ್ಪಿನಕಾಯಿ ಯಾರಿಗ್ ಮಾಡೋದಕ್ಕೆ ಬರುತ್ತೆ ಅವರೆಲ್ಲರೂ ಕೂಡ ಶುರು ಮಾಡಬಹುದು. ಆದ್ರೆ ಇಲ್ಲಿ ಸ್ವಚ್ಛತೆಯನ್ನ ನೀವು ಕಾಪಾಡ್ಕೊಳ್ಬೇಕಾಗತ್ತೆ, ಸ್ಟೋರೇಜ್ ಏರಿಯಾ ಇರಬೇಕಾಗತ್ತೆ. ಹಾಗಾಗಿ ಹಳ್ಳಿಯಿಂದ ನೀವು ಆರಾಮಾಗಿ ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಸರಿ, ಈಗ ಉಪ್ಪಿನಕಾಯನ್ನ ತಯಾರಿಸಿದ್ವಿ, ಎಲ್ಲಿ ಸೇಲ್ ಮಾಡೋದು? ಉಪ್ಪಿನಕಾಯನ್ನ ನೀವು ಹತ್ರದ ಒಂದು ಅಂಗಡಿಗಳಿಗಾಗಿರ್ಬೋದು, ಅಥವಾ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅಥವಾ ಇ ಕಾಮರ್ಸ್ ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಮಾರಾಟ ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡ್ತೀರಿ ಅಂತಂದ್ರೆ ಬ್ಯಾಂಕ್ ನಿಂದ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗೋಸ್ಕರ ಲೋನ್ ಕೂಡ ಸಿಗುತ್ತೆ. ಫುಡ್ ಪ್ರೊಸೆಸಿಂಗ್ ಆಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಅಂಡರ್ ಅಲ್ಲಿ ನಿಮ್ಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಇದರಿಂದ ನೀವು ತಿಂಗಳಿಗೆ ಸುಮಾರು 10 ರಿಂದ 15 ಸಾವಿರ ಲಾಭ ಗಳಿಸ್ತೀರಾ.